ಆಧ್ಯಾತ್ಮ ಅನ್ನೋದೊಂದು ವಿದ್ಯೆ. ಈ ವಿದ್ಯೆಯಲ್ಲಿ ಮುಂದುವರಿಬೇಕಾದ್ರೆ ಈಗ ನಾವು ಕಳೆದ ಎಪಿಸೋಡ್ ಅಲ್ಲಿ ಕೂಡ ಮಾತಾಡಿದ್ವಿ, ಭಕ್ತಿ ಶ್ರದ್ಧೆ ಅಂತ ಎಲ್ಲ. ನಾವು ಈ ವಿದ್ಯೆಯಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಗುರುವಿನ ಕೂಡ ಒಂದಷ್ಟೇ ಪ್ರಾಮುಖ್ಯತೆಯ ಪಾತ್ರ ಇದೆ ನೋಡಿ ಅದರಲ್ಲಿ. ಹೌದು. ಈಗ ಗುರು ಅಂದ್ರೆ ಆ ಒಂದು ಗುರುವನ್ನು ಅಥವಾ ಅದನ್ನು ನಮಗೆ ಈ ಆಧ್ಯಾತ್ಮದ ಒಂದು ಆಳವನ್ನು ಪರಿಚಯ ಮಾಡಲಿಕ್ಕೆ ಒಬ್ರು ಬೇಕಾಗುತ್ತೆ ನಮಗೆ. ಖಂಡಿತ. ಅವರನ್ನು ನಾವು ಹುಡುಕುವುದು ಅಥವಾ ಅವರನ್ನು ಏನ್ ಹೇಳ್ಬೋದು ನಾವೊಂದು ಈಗ ಗುರುವನ್ನ ಹೌದು, ಗುರುವಿನ ಅವಶ್ಯಕತೆ ನಮಗೆ ಇರ್ತದೆ. ಆ ಹಾದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಆಗುವಂಥದ್ದು ಅದು. ಗುರು ಒಬ್ಬ ಗುರು ನಮ್ಗೆ ಇದ್ರೆ ಇನ್ನೂ ಸ್ವಲ್ಪ ನಮ್ಮ ಹಾದಿ ಸುಲಭವಾಗಬಹುದಲ್ಲ ಅನ್ನುವಂತಹ ಒಂದು ವಿಚಾರ ನಮಗೆ ಬರ್ತದೆ. ನೀವು ಹೇಳಿದ ಹಾಗೆ ಅಲ್ವಾ, ಈಗ ಗುರುವನ್ನ ಹೇಗೆ ನಾವು ಸ್ವೀಕರಿಸಬಹುದು ಅಥವಾ ಹೇಗೆ ಹುಡುಕಬಹುದು. ಈ ಒಂದು ಚಿಂತನೆಗೆ ಒಂದು ಸ್ಪಷ್ಟ ಒಂದೇ ಮಾತಲ್ಲಿ ಹೇಳುವುದಿದ್ರೆ ನಾವು ಮೊದಲು ಶಿಷ್ಯರಾಗಬೇಕು ಅಂತ ನೋಡಬಹುದು. ನಾವು ಮೊದಲು ಶಿಷ್ಯರಾದ್ರೆ ಗುರು ಪ್ರತ್ಯಕ್ಷ ಆಗ್ತಾನೆ. ಹಾಗೆ ಒಂದು ಶಿಷ್ಯನ ಒಂದು ಸತ್ವ ನಮ್ಮೊಳಗೆ ಇರಬೇಕು. ಆವಾಗ ನಮಗೆ ಗುರುವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಈಗ ಗುರು ಅಂತ ಹೇಳಿದ ತಕ್ಷಣ ಮತ್ತೆ ಅವ್ರಿಗೊಂದು ಈ ಗುರು ದಕ್ಷಿಣೆ ಅನ್ನೋ ಒಂದು ವಿಷಯ ಬರುತ್ತೆ. ಈಗ ನಾವು ಮೊದಲು ಬೇರೆ ರೀತಿ ಒಂದು ಗುರು ದಕ್ಷಿಣೆ ಬೇರೆ ರೀತಿ ಕೊಡ್ತಾ ಇದ್ರು. ಈಗ ಒಂದು ನಾವು ಫೀಸ್, ಈಗ ಒಂದು ಯೋಗ ಶಿಬಿರ ಮಾಡೋದಾದ್ರೆ ಫೀಸ್ ಎಲ್ಲ ನಾವು ಕಟ್ಕೊಳ್ತೇವೆ ಅವರಿಂದ. ಇದರ ಬಗ್ಗೆ ನಾವು ಒಂದರ ಆಲೋಚನೆ ಮಾಡೋದಾದ್ರೆ ಯಾವ ರೀತಿ? ನೋಡಿ, ಇದೊಂದು ತುಂಬಾ ದೊಡ್ಡ ಗೊಂದಲ ಎಲ್ಲರಲ್ಲಿ ಇರುವಂತದ್ದು. ನಮಗೆ ಅನುಭವಕ್ಕೆ ಬಂದಿರ್ತದೆ. ನಾವು ಹಲವಾರು ಶಿಬಿರಗಳನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಮಲ್ಲೂ ತುಂಬಾ ಜನ ಕೇಳಿದ್ದಾರೆ, ಈ ಆಧ್ಯಾತ್ಮಿಕ ವಿಚಾರಗಳನ್ನ ನೀವು ಯಾಕೆ ಅದಕ್ಕೆ ಫೀಸ್ ಇಡ್ತೀರಾ, ಯಾಕೆ ಅದಕ್ಕೆ ಒಂದು ಚಾರ್ಜಸ್ ಇಡ್ತೀರಾ, ಅದನ್ನ ಉಚಿತವಾಗಿ ಮಾಡಬಹುದಲ್ಲ ಅಥವಾ ಅದು ಉಚಿತವಾಗಿ ಸಿಗುವಂಥದ್ದು. ಅದ್ರ ನೋಡಿ, ನಾವು ಮಾತಾಡಿದ ಹಾಗೆ ಹಿಂದಿನ ಕಾಲದಿಂದಲೂ ಕೂಡ ನಾವು ಭಗವದ್ಗೀತೆ ಚಿಂತನೆ ಮಾಡ್ತಾ ಇದ್ದೇವೆ. ಅದರಲ್ಲೇ ಇರುವಂತ ಒಂದು ವಿಚಾರವನ್ನ ನೋಡಿದ್ರು ಕೂಡ ಕೃಷ್ಣ ಅರ್ಜುನನಿಗೆ ಹೇಳುವುದು ಅದೇ, ನಿನಗೆ ಇನ್ನಷ್ಟು ಸ್ಪಷ್ಟವಾಗಿ ಇದನ್ನ ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಒಬ್ಬ ಜ್ಞಾನಿಯ ಬಳಿ ಹೋಗು, ಆತನ ಜೊತೆ ಇದ್ದು ಇದನ್ನ ಕಲಿ, ಅಥವಾ ಆತನ ಸೇವೆಯನ್ನ ಮಾಡು, ಆತನಿಗೆ ದಕ್ಷಿಣೆಯನ್ನ ನೀಡಿ ಇದನ್ನ ಕಲಿ. ಇನ್ನು ಇಂತಹ ಒಂದು ಅರ್ಥ ಕೊಡುವಂತಹ ಕೆಲವೊಂದು ವಿಚಾರಧಾರೆಗಳಲ್ಲಿ ಬರ್ತದೆ ನಮಗೆ. ಇದನ್ನ ನಾವು ಅಂದ್ರೆ ಅದರಲ್ಲಿ ಹೇಳೋದಂದ್ರೆ ದಕ್ಷಿಣೆ ಅಂತ ಹೇಳದಿದ್ರು ಒಂದು ಸೇವೆ ಮಾಡುವ ಸೇವೆ ಅನ್ನುವಂತಹ ದಕ್ಷಿಣೆಯಾಗಿ ಪರಿವರ್ತನೆ ಆಗುತ್ತೆ ಭಾವ. ಹೌದು. ಹಾಗೆ ಆ ಒಂದು ಚಿಂತನೆಯಲ್ಲಿ ಈಗಲೂ ನಾವು ಮಾಡ್ತಾ ಇರುವಂತದ್ದು. ಈಗ ಎಲ್ಲಾ ಆಧ್ಯಾತ್ಮಿಕ ಶಿಬಿರಗಳು ಹೋಗುವುದು ಅದೇ ಒಂದು ಚಿಂತನೆಯಲ್ಲಿ. ಆದ್ರೆ ಜನರು ಯಾವ ರೀತಿ ನೋಡ್ತಾರೆ ಅಂದ್ರೆ ಏನೋ ಒಂದು ಪ್ರಾಡಕ್ಟಿಗೆ ಒಂದು ಪ್ರೈಸ್ ಇಟ್ಟಾಗೆ ಜನರ ಚಿಂತನೆ. ಬಟ್ ಇದಕ್ಕೆ ಒಂದು ಮೌಲ್ಯವನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಒಂದು ವಿಚಾರಧಾರೆಗಳಿಗೆ ನಾವೀಗ ಆಧ್ಯಾತ್ಮ ವಿಚಾರಧಾರೆಗಳಿಗೆ ಏನೆಲ್ಲ ಇಡ್ತಾ ಇದ್ದೇವೆ, ಇದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಚಾರಗಳಿಗೆ. ಹಾಗಾಗಿ ಆ ದೃಷ್ಟಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಅಂದ್ರೆ ಗುರುವ ಒಂದು ಪಾತ್ರ ಇದೆ ಆಧ್ಯಾತ್ಮದಲ್ಲಿ, ಗುರುವಿನ ಪಾತ್ರ ಇದೆ. ಹೌದು, ಗುರುವಿನ ಪಾತ್ರ ಖಂಡಿತವಾಗಿಯೂ ಇದೆ. ನೋಡಿ, ಆ ಒಂದು ಚಿಂತನೆಯನ್ನ ಈಗ ಎಲ್ಲ ಶಾಸ್ತ್ರಗಳಲ್ಲಿ ನಾವು ನೋಡಿದಾಗ ಆ ವಿಚಾರಧಾರೆಗಳು ನಮ್ಗೆ ಸಿಗ್ತದೆ. ಇನ್ನು ಆಧ್ಯಾತ್ಮದ ಹಾದಿಗೆ ಹೋಗ್ಲಿಕ್ಕೆ ಬೇಕಾಗುವಂತಹ ಎಲ್ಲ ವಿಚಾರಧಾರೆಗಳು ಸಿಗ್ತದೆ. ಆದ್ರೆ ಒಬ್ಬ ವ್ಯಕ್ತಿ ಅದರಲ್ಲಿ ಗೊಂದಲಕ್ಕೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚು, ಅಥವಾ ಒಂದು ತುಂಬಾ ಸಮಯವನ್ನ ತೆಗೆದುಕೊಳ್ಳುವಂತಹ ವಿಚಾರಗಳು ಹೆಚ್ಚಾಗಿರ್ತದೆ. ಗುರುಮುಖೇನ ಆ ವಿಚಾರಗಳನ್ನೆಲ್ಲ ಕಲಿತಾಗ ಆತ ಸ್ವಲ್ಪ ಸುಲಭವಾಗಿ ಆ ವಿಚಾರಗಳನ್ನು ಅರ್ಥ ಮಾಡ್ಕೋಬಹುದು, ಹಾದಿಯಲ್ಲಿ ಮುಂದುವರಿಬಹುದು ಅನ್ನುವಂತಹ ಒಂದು ಚಿಂತನೆ. ಹೌದು. ಈಗ ಗುರು ಅಂದ್ರೆ ನಮ್ಮ ಕಲ್ಪನೆ ಅಂತ ಹೇಳಿದ್ರೆ ಒಂದು ಗುರು ಅಂದ್ರೆ ವ್ಯಕ್ತಿ ಅಂತ. ಅದರ ಸತ್ಯ ಒಂದು ನಮಗೆ ಅರಿವಾದ್ರೆ, ಅಂದ್ರೆ ಗುರುವಿನ ಒಂದು ಸತ್ಯ, ಆ ಗುರು ಅಂತ ನಾವೇನು ಪದ ಉಪಯೋಗಿಸ್ತೇವೆ ಅದರ ಒಂದು ಅರ್ಥ ನಮಗೆ ತಿಳಿದಿದ್ರೆ ತುಂಬಾ ಒಳ್ಳೆಯದು. ಖಂಡಿತ ಆಗ್ಬೇಕಾದಂತಹ ವಿಚಾರ ಇದು ಅಲ್ವಾ. ನೋಡಿ, ಗುರು ಅಂದ್ರೆ ನಮ್ಗೆ ಗೊತ್ತಿದೆ
ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗುವವನು ಅಂತ. ಹೌದು. ಆದ್ರೂ ಕೂಡ ನಾವು ಗುರುವನ್ನ ಒಂದರಲ್ಲಿ ಹುಡುಕ್ತೇವೆ. ಅದು ಮುಖ್ಯವಾಗಿ ವ್ಯಕ್ತಿಯಲ್ಲಿ ಹುಡುಕ್ತೇವೆ. ಹೌದು, ವ್ಯಕ್ತಿಯಲ್ಲಿ ಹುಡುಕ್ತೇವೆ. ಹ್ಮ್. ನಿಜವಾದ ಚಿಂತನೆ ಹೇಗೆ ಅಂದ್ರೆ, ಗುರು ಎಲ್ಲರಲ್ಲಿ ಇರುವಂತದ್ದು, ಎಲ್ಲದರಲ್ಲೂ ಇರುವಂತದ್ದು ಅನ್ನೋದು ನಮಗೆ ಅರ್ಥ ಆದಾಗ ಸ್ಪಷ್ಟತೆ ಬರ್ತದೆ ಅನ್ನುವಂತಹ ಚಿಂತನೆ ಇಲ್ಲಿ ಕಾಣ್ತದೆ ನಮಗೆ. ಅಂದ್ರೆ ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಗುರು ಅಂದ್ರೆ ಶಕ್ತಿ. ಹೌದು, ಇದು ಸ್ಪಷ್ಟತೆ ಬೇಕು ನಮಗೆ. ಹೌದು, ಈ ವಿಚಾರದಲ್ಲಿ ಸ್ಪಷ್ಟತೆ ಬೇಕು. ಆ ಸ್ಪಷ್ಟತೆ ಇದ್ದು ನೀವು ಒಬ್ಬ ವ್ಯಕ್ತಿಯಲ್ಲಿ ಆಗ್ಲಿ ಅಥವಾ ಒಂದು ವಸ್ತುವಿನಲ್ಲಿ ವಿಚಾರದಲ್ಲಿ ಹೋಗಿ ಕಲ್ತ್ರೆ ಅಥವಾ ಅದರಿಂದ ತಿಳ್ಕೊಂಡ್ರೆ ಪಡ್ಕೊಂಡ್ರೆ ಬಹಳ ಒಂದು ಉತ್ತಮವಾದ ಹಾದಿ ಅಂತ ಹೇಳು. ಅಂದ್ರೆ ಒಟ್ಟಿನಲ್ಲಿ ಹೇಳುದಾದ್ರೆ ಅದೊಂದು ನಮಗೆ ಸುಲಭ ಆಗುತ್ತೆ. ಹೌದು, ಈ ಆಧ್ಯಾತ್ಮದ ಹಾದಿ ಇನ್ನಷ್ಟು ಸುಗಮ ಆಗುತ್ತೆ ಅನ್ನೋ ವಿಷಯ. ಈಗ ನೋಡಿ, ನಾವು ಗುರುವಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಹಾಗೆ ಗುರುವಿನ ಮಾರ್ಗದರ್ಶನದಿಂದ ಪಡೆದಂತಹ ವಿಚಾರಗಳನ್ನ, ಗುರುವಿನಿಂದ ಬರೀ ಮಾಹಿತಿಗಳನ್ನ ಪಡ್ಕೊಳ್ಳೋದಷ್ಟೇ ಅಲ್ಲ, ಅಲ್ವಾ? ಅಂದ್ರೆ ಅದರಿಂದ ಮಾರ್ಗದರ್ಶನ ಪಡ್ಕೊಂಡ ನಂತರ ಏನು ಮಾಡಬೇಕು, ಅದು ಕೂಡ ತುಂಬಾ ಮುಖ್ಯವಾದ ವಿಚಾರ ಆಗಿರ್ತದೆ. ಅಂದ್ರೆ ಅದನ್ನ ನಾವು ಮನನ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅದನ್ನ ನೋಡಬೇಕು ಅಂತ ಇದ್ರೆ ನಾವು ಇನ್ನಷ್ಟು ಕೆಲವೊಂದು ಅಭ್ಯಾಸಗಳನ್ನ ನೋಡ್ಬೇಕಾಗ್ತದೆ. ಅಂದ್ರೆ ಈಗ ಭಗವದ್ಗೀತೆ ಆಧಾರದಲ್ಲಿ ನಾವು ನೋಡೋದಿದ್ರು ಕೂಡ ಭಗವದ್ಗೀತೆಯಲ್ಲೂ ಕೂಡ ಬರ್ತದೆ, ಒಂದು ಏನು ನಮ್ಮ ದೇಹಕ್ಕೆ ಮನಸ್ಸಿಗೆ ಹಾನಿಯಾಗದಂತಹ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳುವಂಥದ್ದು ಅಥವಾ ಬೆನ್ನು ನೇರವಾಗಿ ಕುಳಿತುಕೊಂಡು ಅದನ್ನು ಮನನ ಮಾಡುವಂಥದ್ದು, ಇಂತಹ ವಿಚಾರಗಳೆಲ್ಲ ಬರ್ತದೆ. ಹಾಗೆ ಈ ವಿಚಾರಗಳನ್ನೆಲ್ಲ ನಾವು ಇನ್ನಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ಗಮನಕ್ಕೆ ತೆಗೆದುಕೊಂಡ್ರೆ ಗುರುವಿಂದ ಪಡೆದಂತಹ ವಿಚಾರ, ಮಾರ್ಗದರ್ಶನ ರೂಪವಾಗಿ ಬಂದಂತಹ ವಿಚಾರಗಳನ್ನ ಒಂದು ಸುಲಭವಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಗುರುವಿನ ಮುಖೇನ ಶ್ರವಣ, ಹೌದು, ನಂತರ ಏಕಾಂತ ಸ್ಥಳದಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅದನ್ನು ಮನನ ಮಾಡುವುದು. ಹೌದು, ಆ ಮನನ ಮಾಡಿದ ಮೇಲೆ ನಮಗೇನು ಅದು ಅರಿವಿಗೆ ಬರುತ್ತೆ, ಅದನ್ನು ಮತ್ತೆ ನಾವು ನಿತ್ಯ ಜೀವನದಲ್ಲಿ ಅಳವಡಿಸುವಂಥದ್ದು. ಹೌದು, ಸ್ಪಷ್ಟ. ಇಷ್ಟಾದಾಗ ಒಂದು ಜೀವನ ಒಂದು ಆಧ್ಯಾತ್ಮಿಕವಾಗಿ ನಮ್ಮದು ಪರಿವರ್ತನೆ ಆಗಿರುತ್ತೆ ಅನ್ನೋ ಒಂದು ಖಂಡಿತ ವಿಷಯ. ಈಗ ನೋಡಿ, ಅದರಲ್ಲೇ ಈಗ ನಿರ್ಜನ ಪ್ರದೇಶದಲ್ಲಿ ಅಂತ ಹೇಳುವಾಗ ನಮ್ಮ ಹಿಂದಿನವರೆಲ್ಲ ನಾವು ನೋಡಿರಬಹುದು, ಋಷಿ ಮುನಿಗಳೆಲ್ಲ ಕಾಡಲ್ಲಿ, ಬಂಡೆಯ ಕೆಳಗಡೆ, ಗುಹೆಯಲ್ಲಿ ಈ ರೀತಿಯಾಗಿ ಕೂತು ಧ್ಯಾನವನ್ನ ಮಾಡ್ತಾ ಇರುವಂತಹ ವಿಚಾರಗಳನ್ನೆಲ್ಲ ನೋಡ್ತೇವೆ. ಒಂದು ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ನಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಹೌದು, ಆದ್ರೂ ಕೂಡ ಈಗಲೂ ಈ ಸಂದರ್ಭದಲ್ಲೂ ಕೂಡ ಅಂತ ಪ್ರದೇಶಗಳಿದೆ, ತುಂಬಾ ಇದೆ. ನಮ್ಗೆ ಅನಿಸುತ್ತೆ ಆವಾಗ, ಏನು ಆ ಕಾಡಲ್ಲಿ ಹುಲಿ, ಚಿರತೆ ಇಂತಹ ವಿಚಾರಗಳೆಲ್ಲ, ಪ್ರಾಣಿಗಳೆಲ್ಲ ಬಂದು ತೊಂದರೆ ಕೊಡ್ತವೆ ಅಂತ ನಮ್ಗೆ ಅನಿಸ್ತದೆ. ಆದ್ರೆ ಇಲ್ಲ, ತುಂಬಾ ಸೇಫ್ ಆಗಿರುವಂತಹ ಪ್ರದೇಶಗಳು ಈಗಲೂ ಇದೆ. ಅದನ್ನ ಹೊರತುಪಡಿಸಿಯೂ ಕೂಡ ಇನ್ನಷ್ಟು ಪ್ರದೇಶಗಳಿದೆ, ಇನ್ನಷ್ಟು ಕೆಲವೊಂದು ವಿಶೇಷವಾಗಿ ನಮಗೆ ಧ್ಯಾನಕ್ಕೆ ಸೂಕ್ತವಾಗಿರುವಂತಹ ಕೆಲವೊಂದು ಪ್ರದೇಶಗಳು, ದೇವಸ್ಥಾನಗಳು, ಧ್ಯಾನ ಮಂದಿರಗಳು, ಇಲ್ಲಿ ಕೂಡ ನಾವು ಅದನ್ನ ಅನುಷ್ಠಾನ ಮಾಡಬಹುದು. ಹೌದು, ಅದು ಕೂಡ ಉಂಟು. ಅಂದ್ರೆ ಕಾಡು ಅಂತ ಹೇಳುವಾಗ ಒಂದು ಚಿರತೆ. ಹೌದು, ಇವಾಗ ಈಗಿನ ಒಂದು ಜನಜೀವನದಲ್ಲಿ ಕಾಡು ಅಂದ್ರೆ ಭಯ. ಹೌದೌದು, ಕಾಡು ಅಂದ್ರೇನೆ ಭಯ. ಕಾಡಿನೊಳಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಹೆದರ್ತೇವೆ ನಾವು. ಅಂತ ಸಂದರ್ಭದಲ್ಲಿ ಆ ರೀತಿ ಭಯ ಪಡುವವರಿಗೆ ಹೌದು, ಇಂಥದ್ದೊಂದು ಸುಲಭ ಅಂತ ಹೇಳ್ಬೋದು. ದೇವಸ್ಥಾನ ಅಥವಾ ಪ್ರಾರ್ಥನಾ ಮಂದಿರ ಅಥವಾ ಧ್ಯಾನ ಮಂದಿರಗಳು, ಇದನ್ನೊಂದು ಸದುಪಯೋಗ ಪಡೆದಾಗ, ಅಥವಾ ಅದನ್ನು ಸದುಪಯೋಗ ಮಾಡಿದಾಗ ಅದೊಂದು ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಖಂಡಿತ ಆ ರೀತಿ ನೋಡ್ಬೋದು. ನಾವು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಗುರುವಿನ ಪಾತ್ರವನ್ನು ನಾವು ನೋಡಿದ್ವಿ. ಅದರ ಜೊತೆಗೆ ಅದನ್ನು ಮನನ ಮಾಡುವ ಒಂದು ಬಗೆ, ಅದನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಮಾತನಾಡಿದ್ದೇವೆ. ಈಗ ಅದೊಂದು ಪ್ರಜ್ಞೆ ಅಂತ ನಾವು ಮಾತನಾಡ್ತೇವೆ. ಪ್ರಜ್ಞಾ ಸ್ಥಿತಿ ಅಥವಾ ಪ್ರಜ್ಞೆ ಅಂತ. ಈ ಪ್ರಜ್ಞೆ ನಮಗೆ ಒಂದು ಪ್ರಜ್ಞೆಯ ಸ್ಥಿತಿ ಅರಿವಾಗಬೇಕಾದ್ರೆ ಒಂದು ಯಾವ ರೀತಿಯ ವ್ಯವಸ್ಥೆ ನಮ್ಮಲ್ಲಿರಬೇಕು ಅನ್ನುವ ಒಂದು ಮಾಹಿತಿ. ನೋಡಿ, ಈಗ ನಾವು ಹಿಂದಿನ ದಿನದಲ್ಲಿ ಈ ಭಕ್ತಿ, ಶ್ರದ್ಧೆ, ವಿವೇಕ, ವೈರಾಗ್ಯ ಇಂಥ ವಿಚಾರಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಈ ಶಮ, ಧಮ ಈ ವಿಚಾರದಲ್ಲಿ ಮಾತಾಡಿದೆವೋ ನೆನಪಿಲ್ಲ. ಅದರ ಬಗ್ಗೆ ಅಷ್ಟು ನಾವು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ವಿವೇಕ, ವೈರಾಗ್ಯ ಈ ಚಿಂತನೆ ಮಾಡಿದ್ವಿ. ಇಂತಹ ಅಭ್ಯಾಸಗಳೇ ನಮಗೆ ಪ್ರಜ್ಞೆಯನ್ನ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು.
ನೋಡಿ ಆ ರೀತಿಯ ಚಿಂತನೆಗಳು, ವೈರಾಗ್ಯ, ವಿವೇಕ, ಆ ಚಿಂತನೆಯ ಜೊತೆ ಶಮದಮವನ್ನ ನಾವು ಚಿಂತನೆ ಮಾಡಲಿಲ್ಲ. ಈ ಶಮದಮದ ವಿಚಾರ ಹೇಗೆ ಅಂದ್ರೆ ಇಂದ್ರಿಯ ನಿಗ್ರಹ, ಇದು ಮನೋನಿಗ್ರಹ ಮತ್ತೆ ಇಂದ್ರಿಯ ನಿಗ್ರಹದಂತಹ ವಿಚಾರಗಳು ಬರ್ತದೆ ಅದರಲ್ಲಿ. ಈ ಅಭ್ಯಾಸಗಳು ಕೂಡ ನಮ್ಗೆ ಪ್ರಜ್ಞೆಯನ್ನ ನೋಡ್ಲಿಕ್ಕೆ, ಪ್ರಜ್ಞೆಯನ್ನ ಅರ್ಥಕೊಳ್ಳಿಕ್ಕೆ ಸ್ವಲ್ಪ ಸಹಕಾರವನ್ನ ಮಾಡ್ತದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಪ್ರಜ್ಞೆ ಅಂತ ಹೇಳಿದಾಗ ನಮಗೆ ಭಗವದ್ಗೀತೆಯಲ್ಲಿ ಒಂದು ಉದಾಹರಣೆ ಬರುತ್ತೆ ನೋಡಿ. ಈ ಆಮೆ ಒಂದು ಹೊರಗಿನಿಂದ ಅಪಾಯ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದರ ತಲೆ, ಕೈಕಾಲುಗಳನ್ನೆಲ್ಲ ಒಳಗೆ ಎಳೆದುಕೊಳ್ಳುತ್ತೆ. ಹೌದು. ಅಂದ್ರೆ ನಾವು ಕೂಡ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ನಾವು ಕೂಡ ಅಷ್ಟೇ ಎಚ್ಚರದಿಂದ ಇರಬೇಕು. ಅದುವೇ ಪ್ರಜ್ಞೆ ಅಂತ ಅದು ಪ್ರಜ್ಞೆ ಅಲ್ಲ. ಹೌದು, ಅದನ್ನ ಉದಾಹರಣೆ ಮೂಲಕ ಚಂದವಾಗಿ ಇಟ್ಟಿದ್ದಾರೆ ಅದರಲ್ಲಿ. ಅಂದ್ರೆ ಮುಂದಿನವರೆಲ್ಲ ಒಂದು ಕಥೆಯ ಮುಖಾಂತರ ಮತ್ತೆ ಉದಾಹರಣೆ ಕೊಡುವಾಗ ಇದನ್ನೆಲ್ಲ ಪ್ರಕೃತಿಯಿಂದ ಸರಿಯಾಗಿ ಗಮನಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಅದಕ್ಕೆ ಬೇರೆ ರೂಪವನ್ನು ಕೊಟ್ಟು ಬಿಟ್ಟಿದ್ದೇವೆ. ಇದು ನಮ್ಮ ಸಮಸ್ಯೆ. ಹೌದು. ಈಗ ಒಂದು ಆಮೆ ಅಂತ ಹೇಳಿದಾಗ ಅದನ್ನು ಬೇರೆ ಒಂದು ರೂಪ ಕೊಟ್ಟಿದ್ದೇವೆ ಹೊರತು ಸತ್ವವನ್ನ ಅರಿತುಕೊಳ್ಳಿಲ್ಲ. ಅದ್ರಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳ್ಬೋದು. ಹೌದು.